ಹಿಂದಿಯಲ್ಲೇ ಭಾಳ ನೆನಪುವಂಥ ಯಾರಪ್ಪ ರಾಜೇಶ್ ಖನ್ನಾ ಅನ್ನುವಂಥ ವ್ಯಕ್ತಿ. ಅಮಿತಾಬ್ ಬಚ್ಚನ್ ಮೇರು ನಟ ಆಗಿರ್ಬೋದು ಹಿಂದಿಯಲ್ಲೇ, ಆದರೆ ಕೇವಲ ಕೆಲವು ಮುಗುಳ್ನಗೆಯಿಂದ ಅಥವಾ ಮತ್ತೇನೋ ನೋವಿನ ಧ್ವನಿಯನ್ನು ಹೇಳುವುದರಿಂದ ಆಗಿರ್ಬೋದು ಜನರಿಗೆ ಎಷ್ಟು ಸಮೀಪ ಹೋಗಿ ಮುಡ್ತಾರಪ್ಪ ಅಂದ್ರೆ ಹೃದಯಕ್ಕೆ ಹೋಗಿ ಟಚ್ ಆಗ್ತಾರೆ. ಹಾಗೆ ನಮ್ಮ ಅನಂತನಾಗ್ ರಾಜೇಶ್ ಖನ್ನಾರವರ ಒಂದು ವ್ಯಕ್ತಿತ್ವವನ್ನು ಸಹ ಇವರು ಅಳವಡಿಸಿಕೊಂಡು ಅವರಷ್ಟು ಸುಂದರ ಮತ್ತು ಅಷ್ಟೇ ಭಾಷೆ ಮೇಲೆ ಹೇಳ್ತಿದ್ದಂಥ ವ್ಯಕ್ತಿ. ಮತ್ತು ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು ಎಂದೂ ತೊಂದರೆ ಕೊಟ್ಟವರಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ರಾಜ್ಕುಮಾರರ ಬದುಕನ್ನು ಅಳವಡಿಸ್ಕೊಂಡಂಥವ್ರು ಇವರು. ಹೀಗಾಗಿ ಕನ್ನಡದಲ್ಲೇ ಇಲ್ಲಿವರೆಗೂ ಇನ್ನೂ ಸಹ ಚಲಾವಣೆಯಲ್ಲಿರುವಂಥ ಒಬ್ಬ ನಟ ಮತ್ತು ಈಗಾಗಲೇ ಹೇಳಿದಂಗೆ ಅವರೊಬ್ಬ ರಾಜಕಾರಣಿನೂ ಹೌದು, ರಾಜಕೀಯ ವಿಚಾರಗಳು ಮಾಡಿದಂಥವರು ಹೌದು. ಯಾಕಂದರೆ ಮೂಲತಃ ಒಂದು ಏನಪ್ಪ ಅಂದ್ರೆ ಮಧ್ಯಮ ವರ್ಗದ ಕುಟುಂಬದ ಬಂದಂಥ ಇವರು ಅಣ್ಣ ತಮ್ಮ ಅಂದರೆ ಒಬ್ಬ ಇವರು ಅನಂತನಾಗ್ ಹಿರಿಯರು, ಇನ್ನೊಬ್ಬ ಶಂಕರ್ನಾಗ್ ಏನಾದರೂ ಇವತ್ತು ಇದ್ದಿದ್ರೆ ಅಂತ ಹೇಳ್ಬೇಕಾಗಿದೆ. ಯಾಕಂದರೆ ಕನ್ನಡ ಚಿತ್ರರಂಗ ಸ್ವಲ್ಪ ಇವತ್ತು ಬದಲಾಗ್ತಿತ್ತು ಏನೋ, ಅಷ್ಟರ ಮಟ್ಟಿಗೆ ಫಾಸ್ಟಾಗಿ ಕ್ರಿಯಾಶೀಲವಾಗಿದ್ದಂಥ ವ್ಯಕ್ತಿ ಶಂಕರ್ನಾಗರಾಗಿದ್ದರು. ಆ ಕ್ರಿಯಾಶೀಲತೆ, ಆ ಒಂದು ಫಾಸ್ಟ್ನೆಸ್ ನಮ್ಮ ಅನಂತನಾಗರಲ್ಲಿ ಇಲ್ಲಂದ್ರೂ ನಡೀತದೆ, ಕಡಿಮೆ ಅಂದ್ರೂ ನಡೀತದೆ. ಅದರರ್ಥ ಸೋಮಾರಿ ಅಂತ ಅಲ್ಲ, ಆದರೆ ಇವರಲ್ಲಿ ಇರುತ್ತಿರುವಂಥ ಅದ್ಭುತ ನಟ ಏನಿದ್ದಾರಲ್ಲ ಅವರು ಮಾತ್ರ ಸಮಾಜಕ್ಕೆ ಭಾಳಷ್ಟು ಬದಲಾವಣೆ ಕಾರಣೀಕರ್ತರಾಗಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅನ್ನೋಕ್ಕಿಂತಲೂ ಅದನ್ನು ನೋಡಿದಂಥ ವ್ಯಕ್ತಿ ಯಾರೇ ನೋಡೋ ಹದಿಹರೆಯದಿಂದ ಮುದಿಯವರೆಗೆ ಯಾವ ವ್ಯಕ್ತಿ